ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪ್ರಾಣಾಯಾಮವನ್ನು ಕುರಿತು 4-6 ದಿನಗಳಿಂದ ನೋಡ್ತಾ ಇದ್ದೀವಿ. ಪ್ರಾಣಾಯಾಮ ಅನ್ನುವಂತಹದ್ದು ಅದ್ಭುತವಾದಂತಹ ಒಂದು ಸಂಶೋಧನೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅದ್ಭುತವಾದ ಸಂಶೋಧನೆ. ಆತ್ಮವನ್ನ ದೇಹಕ್ಕೆ, ದೇಹವನ್ನ ಆತ್ಮಕ್ಕೆ ಕೂಡಿಸಿರುವ ಕೊಂಡಿಯೇ ಪ್ರಾಣ. ಅದನ್ನ ವಿಸ್ತರಿಸ್ಕೊಳ್ತಾ ಹೋದರೆ ಅದೇ ಪ್ರಾಣಾಯಾಮ. ಅದರಲ್ಲೇ ಬೇರೆ ಬೇರೆ ಪ್ರಯೋಗಗಳನ್ನು ಪ್ರತಿಯೊಬ್ಬರು ಮಾಡ್ಬೋದು. ಅದೇ ನೆನಪು ಮಾಡ್ಕೊಳ್ತಾ ಇದ್ದೆ. ಇವತ್ತು ಪ್ರಾಣಾಯಾಮದ ಕೊನೆ ಪ್ರವಚನ, ಅಂದರೆ ಕೊನೆ ಸೂತ್ರ. ಚಿತ್ತಕ್ಕೆ, ಮನಸ್ಸಿಗೆ ಧಾರಣ ಮಾಡುವ ಶಕ್ತಿ ಬರ್ತದೆ ಪ್ರಾಣಾಯಾಮದಿಂದ. ಬರೀ ಧಾರಣ ಮಾಡೋ ಶಕ್ತಿ ಅಷ್ಟೇ ಅಲ್ಲ, ಮನಸ್ಸಿಗೆ ಅದ್ಭುತವಾದ ಹೊಸ ಹೊಸ ಶಕ್ತಿಗಳು ಬರುತ್ತೆ. ಅದನ್ನು ಮುಂದೆ ಪ್ರಾಯಶಃ ವಿಭೂತಿ ಪಾದದಲ್ಲಿ ಹೇಳ್ತಾರೆ ಅಂತ ಕಾಣುತ್ತೆ, ಸಿದ್ಧಿಗಳ ಬಗ್ಗೆ. ಅದನ್ನ ಮುಂದೆ ನೋಡೋಣ. ಒಟ್ಟಾರೆ ಎಲ್ಲರೂ ಪ್ರಾಣಾಯಾಮ ಮಾಡಕ್ಕೆ ಪ್ರಾರಂಭ ಮಾಡಿ. ಅದಕ್ಕೇನು ದಿನ ಸಮಯ ಏನು ನೋಡುವ ಅಗತ್ಯವಿಲ್ಲ. ಮೊದಲು ದೀರ್ಘ ಉಸಿರಾಟ ಶುರುವಾಗಲಿ. ಕೊನೆ ಪಕ್ಷ ಈಗ ನಿಮಗೇನೋ ಚಿಂತೆ ಇದೆ ಮತ್ತು ಏನೋ ಬೇರೆ, ಒಬ್ಬರಿಗೆ ಮಾನಸಿಕ ಚಿಂತೆ ಇದೆ, ಒಬ್ಬರಿಗೆ ದೈಹಿಕ ರೋಗ ಇದೆ. ಮಾನಸಿಕ ಚಿಂತೆ ಇದ್ದವರು ಒಳಗಡೆ ವಿಚಾರ ಮಾಡ್ತಾ ಇರ್ತಾರೆ, ದೈಹಿಕ ರೋಗ ಇದ್ದವರು ನರಳುತ್ತಿರ್ತಾರೆ. ಎರಡೂ ಪ್ರಕಾರದ ಜನರು ಕೂಡ ಒಂದು ಪ್ರಯೋಗ ಮಾಡಿ. ಈಗ ಚಿಂತೆ ಮಾಡೋದ್ರಿಂದ ಏನು ನಾವು ಅದನ್ನು ಬಗೆಹರಿಸಕ್ಕಾಗಲ್ಲ. ಯಾರೋ ನಿಮಗೆ ಮೋಸ ಮಾಡಿರ್ಬೋದು, ಯಾರೋ ನಿಮಗೆ ದ್ರೋಹ ಮಾಡಿರ್ಬಹುದು, ಇನ್ನೇನೇನೋ ತೊಂದರೆ ಮಾಡಿರಬಹುದು, ಅವ್ರದೇ ತಪ್ಪಿದ್ದು ನಿಮ್ಮ ಮೇಲೆ ಹಾಕಿರಬಹುದು. ಇವೆಲ್ಲ ಜಗತ್ತಿನಲ್ಲಿ ನಡೆಯೋದು. ದುರ್ಬಲರಾಗಿ ಚಿಂತೆ ಮಾಡೋದಕ್ಕಿಂತ ಅದಕ್ಕೆ ಪರಿಹಾರವನ್ನು ಹುಡುಕುವಂತ ಮನಸ್ಸಿಗೆ ಹೇಳಿ, ಅಥವಾ ಪರಮಾತ್ಮನಿಗೆ ಪರಿಹಾರವನ್ನು ಕೇಳಿ ನೀವು ಸುಮ್ಮನೆ ದೀರ್ಘ ಉಸಿರಾಟ ಮಾಡಕ್ಕೆ ಶುರು ಮಾಡಿ. ಚಿಂತೆ ಮಾಡೋ ಸಮಯವನ್ನೇ ಉಸಿರಾಟಕ್ಕೆ ಬಳಸಿ. ಮೊದಲು ಪ್ರಜ್ಞಾಪೂರ್ವಕವಾದ ಉಸಿರಾಟ ಶುರುವಾಗಲಿ. ಪ್ರಜ್ಞಾಪೂರ್ವಕವಾದ ಉಸಿರಾಟ ಅಂದ್ರೆ, ಬಹಳ ಜನ ಅಪ್ರಜ್ಞಾ ರೀತಿಯಲ್ಲಿ ಉಸಿರಾಟ ಮಾಡ್ತೀವಿ. ನಾವು ಉಸಿರಾಟ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಅಲ್ಲೇನಾದ್ರು ಶ್ವಾಸಕೋಶದಲ್ಲಿ ಅಡಚಣೆಗಳು ಬಂದರೆ, ಅಸ್ತಮ ಆದರೆ ನಾವು ಅಯ್ಯೋ ಉಸಿರಿನ ಮಹತ್ವ ಏನು ಅನ್ನೋದು ಅವಾಗ ನಮಗೆ ಗೊತ್ತಾಗುತ್ತೆ. ಅದ್ರ ಬದಲಾಗಿ ನೋವಿರಲಿ, ಚಿಂತೆ ಇರಲಿ, ಸಾವೇ ಬರ್ತಾ ಇರಲಿ, ಎಲ್ಲವನ್ನೂ ಮರೆತು ಕೂತ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೂತ್ಕೊಳ್ಳಿ. ಆಸನ ಹಾಕೋದಕ್ಕೆ ಸಾಧ್ಯ ಆದ್ರೆ ಆಸನ ಹಾಕಿ, ಹಾಕದೆ ಹೋದ್ರೆ ಬೇಡ. ನೀವು ಆ ಪೊಸಿಷನ್ ಅಲ್ಲಾದ್ರೆ ಕೂತ್ಕೊಳ್ಳಿ. ಕಡೆ ಆಗದೆ ಇದ್ರೆ ಮಲ್ಕೊಳ್ಳಿ. ಮಲ್ಕೊಂಡು ಕೂಡ ಪ್ರಾಣಾಯಾಮ ಮಾಡ್ಬೋದು. ನೀವು ನಿದ್ದೆ ಬರ್ತಾ ಇಲ್ಲ, ಕೂತ್ಕೊಳ್ಳೋಕ್ಕೂ ಮನಸ್ಸಿಲ್ಲ, ಬೇಡ. ದೀರ್ಘವಾಗಿ ಉಸಿರು ಬಿಡಿ. ಅಲ್ಲೇ ಕುಂಭಕ ಮಾಡಿ. ಅದಿನ್ನೂ ಒಳ್ಳೇದು. ಮಲ್ಕೊಂಡು ಮಾಡ್ತೀವಲ್ಲ, ಅಲ್ಲಿ ತಲೆ ಸುತ್ತ ಬರೋ ಸಾಧ್ಯತೆ ಇರಲ್ಲ, ಬೀಳೋ ಸಾಧ್ಯತೆ ಇರಲ್ಲ, ಬಿದ್ದೆ ಬಿಟ್ಟಿರ್ತೀವಿ ಈಗಾಗಲೇ. ಗೊತ್ತಾಯ್ತಲ್ಲ? ಆದ್ರಿಂದ ಮಲ್ಕೊಂಡು ಪ್ರಾಣಾಯಾಮ ಮಾಡಿ. ಚಿಂತೆ ಮಾಡೋದು ಬೇಡ. ಪ್ರಯತ್ನ ಮಾಡಿ. ಒಂದೇ ಸಾರಿ ಚಿಂತೆ ಏನು ಬಿಡಕ್ಕಾಗಲ್ಲ. ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಶಕ್ತಿ ಕೊಡಿ. ಪ್ರಾಣಕ್ಕೂ ಮನಸ್ಸಿಗೂ ತುಂಬಾ ಸಂಬಂಧ ಇದೆ. ಉಸಿರಾಟಕ್ಕೂ ಮನಸ್ಸಿಗೂ ತುಂಬಾ ಸಂಬಂಧ ಇದೆ. ಮನಸ್ಸು ತಯಾರಾಗಿರೋದೇ ಪ್ರಾಣಶಕ್ತಿಯಿಂದ. ವಾಯುತತ್ವಕ್ಕೂ ಮನಸ್ಸಿಗೂ ತುಂಬಾ ಸಂಬಂಧ ಇದೆ. ಅದಕ್ಕೆ ಮಲ್ಕೊಂಡೇ ಪ್ರಾಣಾಯಾಮ ಮಾಡಿ. ಯಾರ್ಯಾರು ರೋಗಿಗಳಿದ್ದೀರ, ಒಂದ್ ವೇಳೆ ಯೂಟ್ಯೂಬ್ ಕೇಳಿಸ್ಕೊಳ್ತಾ ಇದ್ರೆ, ಕೆಲವರಿಗೆ ಪ್ಯಾರಾಲಿಸಿಸ್ ಆಗಿರ್ಬಹುದು, ಕೆಲವರಿಗೆ ಬೇರೆ ಬೇರೆ ತೊಂದರೆಗಳು ಆಗಿರ್ಬೋದು. ಕಣ್ಣಿಲ್ದಿದ್ದವರು ಕೂಡ ಇದನ್ನ ಕೇಳಿಸ್ಕೊಳ್ಬೋದು. ಕೆಲವರಿಗೆ ಅಸಹಾಯಕತೆ ಇದೆ. ಒಬ್ಬ ನನ್ನ ಸ್ಟೂಡೆಂಟೇ ಇದ್ದಾನೆ,
ಅವನಿಗೆ ಪ್ಯಾರಲಿಸಿಸು ಆಗಿದೆ, ಜೊತೆ ಕಣ್ಣು ಕಾಣಿಸಲ್ಲ, ಎದ್ದು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಒಂದು ವೇಳೆ ಮನೇಲೆ ಕೂತ್ಕೊಂಡ್ರೆ ಮನೇಲೆ ಕೂತ್ಕೋಬೇಕು, ಓಡಾಡ್ಬೇಕಲ್ಲೇ. ಅಂಥವ್ರು ನೀವು ಒಂದೊತ್ತಿನ ಊಟ ಅಂತೂ ಸಿಗ್ತಾ ಇದೆ. ನಿಮಗೆ ಹಸಿವಿನ ಸಮಸ್ಯೆ ಅಶಕ್ತರಾಗೋಷ್ಟು ಉಸಿರಾಡಕ್ಕೆ ಆಗ್ತಾ ಇಲ್ಲಪ್ಪ ಅನ್ನೋಷ್ಟು ಹಸಿವಿನ ಸಮಸ್ಯೆ ಏನಾಗಿಲ್ಲ ಈಗಿನ ಕಾಲದಲ್ಲಿ, ಯಾರಿಗೂ ಹಂಗಾಗಿಲ್ಲ. ಊಟ ಮಾಡಿ ಅಥವಾ ತಿಂಡಿ ತಿನ್ನಿ ಏನೇ ಮಾಡ್ರಿ, 1-2 ತಾಸು ಬಿಡಿ. 2 ತಾಸು ಏನಾದರೂ ಬೇರೆ ಅಧ್ಯಯನ ಮಾಡೋದಿದ್ರೆ, ಓದಿಸೋದಿದ್ರೆ, ಯಾರ ಜೊತೆ ಚರ್ಚೆ ಮಾಡೋದು, ಮಾತಾಡೋದು, ಬಟ್ಟೆ ತೊಳ್ಕೊಳ್ಳೋದು ಎಲ್ಲ ಇರುತ್ತೆ. ಅದನ್ನು ಬಿಟ್ಟು ಬಾಕಿಂತೆ 2 ತಾಸು ಆದಮೇಲೆ, 3 ತಾಸು ಆದಮೇಲೆ ಹೊಟ್ಟೆಯಲ್ಲಿ ಏನು ಇರಲ್ವಲ್ಲ, ಶುರು ಮಾಡ್ಕೊಳ್ಳಿ. ಅದು ಮೊದಲು ಸ್ವಲ್ಪ ಅದೇ ಹೇಳಿದ್ದೆ ಹಿಂದೆ, ಉಷ್ಣ ಆದಂಗೆ ಆಗ್ಬೋದು, ಹೆದರಬೇಡಿ. ಕೆಲವು ಸಾರಿ ನಾಲ್ಗೆಲ್ಲಿ ಗುಳ್ಳೆ ಕೂಡ ಆಗ್ಬಿಡ್ಬೋದು. ಅದು ಒಳಗಡೆ ಇರೋ ಕಸನೇ ಹೊರಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಇನ್ನು ಕೆಲವರು ತುಂಬ ನರಳುತ್ತಿರ್ತಾರೆ, ಕಾಯಿಲೆಯಿಂದ, ದೈಹಿಕ ಕಾಯಿಲೆಯಿಂದ ನರಳುತ್ತಿರ್ತೀರ. ಆ ನರಳೋದ್ರ ಬದಲು ದೀರ್ಘ ಉಸಿರಾಟ ಮಾಡಕ್ಕೆ ಪ್ರಯತ್ನ ಪಡಿ. ಬಾಯಿ ಮುಚ್ಚಿಬಿಟ್ಟು ಈಗ ಅಪ್ಪ ಅಮ್ಮ ಅವ್ವ ಅಂತ ಅಂತಿರ್ತೀರಲ್ಲ, ಹೆಂಗಿದ್ರು ನರಳಲೇಬೇಕು. ಅಷ್ಟು ನೋವಾಗ್ತಿದೆ, ಅಷ್ಟು ತ್ರಾಸಿದೆ ಶರೀರಕ್ಕೆ ಅಂತ ಇಟ್ಕೊಳ್ಳಿ. ಬಾಯಿಂದ ಉಸಿರು ಬರೋದು ಬೇಡ, ಬಾಯಿಂದ ಶಬ್ದ ಬರೋದು ಬೇಡ. ಆ ಶಕ್ತಿನೂ ಉಳಿತಾಯ ಆಗತ್ತೆ. ಅದ್ರ ಬದಲು ಸ್ವಲ್ಪ ಮಲ್ಕೊಂಡು ದೀರ್ಘ ಉಸಿರಾಟ ಮಾಡಿ, ಹಂಗಾತ ಮಲ್ಕೊಳ್ಳಿ, ದೀರ್ಘ ಉಸಿರಾಟ ಮಾಡಿ. ಉಸಿರಾಟ ಸಾಕಾಯ್ತು ಅಂದಾಗ ಮಲ್ಕೊಂಡೇನೆ, ಹಂಗಾತ ಮಲ್ಕೊಂಡೇನೆ ಕುಂಭಕ ಮಾಡಿ, ಮೂಗು ಬಾಯಿ ಮುಚ್ಕೊಳ್ಳಿ. ಮತ್ತೆ ಎಷ್ಟು ತಡಿಯೋಕ್ಕೆ ಸಾಧ್ಯವಾಗುತ್ತೋ, ಉಸಿರು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೋ ಒಳಗಡೆ ಕುಂಭಕ ಅಥವಾ ಸ್ತಂಭನ ಅಂತ ಇವ್ರು ಕರೆದಿದ್ದಾರೆ ಪತಂಜಲಿ ಋಷಿಗಳು. ಅದನ್ನು ಮಾಡಿ ನೋಡಿ. ಪ್ರಾಯಶಃ 1 ವಾರ, 15 ದಿವಸ, ತಿಂಗಳು ಹಿಂಗೆ ಗುರಿ ಇಟ್ಕೊಂಡು ಕಡೆಗೆ 3 ದಿವಸ, ಮೊದಲು 3 ದಿವಸ ಇಟ್ಕೊಳ್ಳಿ, 6 ದಿವಸ ಇಟ್ಕೊಳ್ಳಿ, 9 ದಿವಸ ಇಟ್ಕೊಳ್ಳಿ. ಹಿಂಗೆ ಮಾಡ್ಕೊಂತ ಹೋಗ್ರಿ. ನಿಮ್ಮಲ್ಲಿ ಅಗಾಧವಾದ ಬದಲಾವಣೆ ಬರುತ್ತೆ ಅಂತ ಅನ್ಸುತ್ತೆ. ಜಪ ಮಾಡೋದಕ್ಕೂ ಮನಸ್ಸಾಗದೇ ಇರ್ಬೋದು, ಯಾಕಂದ್ರೆ ಜಪದಲ್ಲಿ ತಕ್ಷಣ ನಿಮಗೇನು ಪರಿಣಾಮ ಗೊತ್ತಾಗಲ್ಲ, ಅದ್ರಲ್ಲಿ ಕಠಿಣನೂ ಇಲ್ಲ, ಆಮೇಲೆ ಮನಸ್ಸು ನಿಲ್ಲೋದು ಇಲ್ಲ. ಅಂತ ನಿಲ್ಲಲಾರದ ಮನಸ್ಸನ್ನು ಯಾಕೆ ಅದ್ರ ಜೊತೆ ಹೋರಾಟ ಮಾಡೋದು? ಮನಸ್ಸಿನ ವಿಷಯ ಬಿಟ್ಟೇ ಬಿಡಿ, ಪ್ರಾಣವನ್ನ ದೀರ್ಘಗೊಳಿಸೋದಕ್ಕೆ ಶುರು ಮಾಡಿ, ಅದೇ ಪ್ರಾಣಾಯಾಮ. ಆಮೇಲೆ ಕುಂಭಕ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 5 ಸೆಕೆಂಡ್ ಇದ್ದವ್ರು 5 ಸೆಕೆಂಡ್ ನಿಲ್ಲಿಸ್ತಿದ್ದವ್ರು 10 ಸೆಕೆಂಡ್ ಮಾಡ್ಕೊಳ್ಳಿ, 15 ಸೆಕೆಂಡ್ ಮಾಡ್ಕೊಳ್ಳಿ, 20 ಸೆಕೆಂಡ್ ಮಾಡ್ಕೊಳ್ಳಿ. ಹಿಂಗೆ ವಿಸ್ತೀರ್ಣ ಮಾಡ್ಕೊಂತ ಹೋಗಿ ನಿಮ್ಮಲ್ಲಿ ಖಂಡಿತವಾಗಿಯೂ ಅಗಾಧವಾದ ಬದಲಾವಣೆಗಳು ಬರುತ್ತೆ. ಎಂತೆಂಥವ್ರು ಹೇಗೇಗೋ ಆಗಿದ್ದಾರೆ. ಆದ್ರೆ ಅಲ್ಲಿ ನಮ್ಮ ಭಾರತೀಯರು ತಪ್ಪೇನು ತಿಳ್ಕೊಂಡಿದ್ದಾರೆ ಅಂದರೆ, ಈಗ ಅದೇ ಒಂದು ಘಟನೆ ಹೇಳಿದ್ದೆ ನಿಮ್ಗೆ ಹಿಂದೆ. ಒಬ್ಬ ವ್ಯಕ್ತಿ ಚರ್ಮರೋಗ ಪೀಡಿತನಾದಂಥ ವ್ಯಕ್ತಿ, ಮೈಯೆಲ್ಲ ಚರ್ಮರೋಗ, ಮೈಯಲ್ಲಿ ಜಾಗವೇ ಇಲ್ವೇನೋ ಅನ್ನೋಷ್ಟು ಮಟ್ಟಿಗೆ ರೋಗ, ಶುಗರು, ಬೇರೆ ಬೇರೆ ತೊಂದರೆಗಳಿದ್ದಂಥ ವ್ಯಕ್ತಿ 18 ತಾಸು ಧ್ಯಾನ ಮಾಡಿ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಧ್ಯಾನ ಮಾಡುವಂಥ ಸಾಮರ್ಥ್ಯ ಬಂತು. ತನ್ನಲ್ಲಿ ಅಡಕವಾಗಿರುವಂತಹ ದೈವಿ ಬೆಳಕನ್ನ ಅಥವಾ ಆಧ್ಯಾತ್ಮಿಕದ ಬೆಳಕನ್ನು, ಆತ್ಮದ ಬೆಳಕನ್ನು, ಪರಮಾತ್ಮನ ಬೆಳಕನ್ನು ಕಾಣಲಿಕ್ಕೆ ಅವನಿಗೆ ಸಾಧ್ಯ ಆಯಿತು ಅಂದರೆ, ಒಮ್ಮೆಗೆ ಏನು ಧ್ಯಾನಕ್ಕೆ ಶುರು ಮಾಡಿಲ್ಲ ಅವನು. ಒಮ್ಮೆಗೆ ಧ್ಯಾನ ಶುರು ಮಾಡಿದ್ರೆ ಸಾಧ್ಯವೂ ಇಲ್ಲ. ಅದನ್ನು ಎಲ್ಲರೂ ಹೇಳಲ್ಲ. ಮೊದಲು ದೀರ್ಘವಾಗಿ ಪ್ರಾಣಾಯಾಮ ಮಾಡೋಕೆ ಶುರು ಮಾಡಿ 10 ನಿಮಿಷ ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ವಂತವ್ರಿಗೆ. ಅಂಥವ್ರಿಗೆ ಅಂಥ ಸಾಮರ್ಥ್ಯ ಬರಬೇಕಾದ್ರೆ ಮೊಟ್ಟ ಮೊದಲದು ಪ್ರಾಣಾಯಾಮದ ಪರಿಣಾಮ. ಅದಕ್ಕೆ ನಿಮ್ಮ ದೌರ್ಬಲ್ಯಕ್ಕೆ ಹೆದರಬೇಡಿ. ಅದು ದೈಹಿಕ ದೌರ್ಬಲ್ಯ ಇರಲಿ, ಮಾನಸಿಕ ದೌರ್ಬಲ್ಯ ಇರಲಿ, ದುಶ್ಚಟಗಳಿರಲಿ, ದುರ್ಗುಣಗಳಿರಲಿ, ಏನೇ ಇದ್ರೂ ಹೆದರಬೇಡಿ. ಅದಕ್ಕೆ ಬಲಿಯಾಗೋದಕ್ಕೆ ಕಡಿಮೆ ಪ್ರಯತ್ನ ಮಾಡಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದ್ರ ಬದಲು ದೀರ್ಘ ಉಸಿರಾಟ ಮಾಡಿ, ಹೇಗೆ ಸಾಧ್ಯವೋ ಹಾಗೆ ಪ್ರಾಣಾಯಾಮ ಶುರು ಮಾಡ್ಕೊಳ್ಳಿ. ಜೊತೆಗೆ ಪ್ರಾಣಾಯಾಮ ಮಾಡ್ತಾ 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 ದೇವರ ಶಕ್ತಿಯ ಅರಿವು ನಿಮಗೆ ಕೆಲವೇ ತಿಂಗಳುಗಳಲ್ಲಿ ಬರುತ್ತೆ, ಖಂಡಿತ ಬರುತ್ತೆ. ಹಸಿವು, ತೃಷೆ, ನಿದ್ರೆ ಇವುಗಳ ಮೇಲೊಂದು
ಸಾಮಾನ್ಯ ನಿಯಂತ್ರಣ ಬರುತ್ತೆ. ಅದು ನಿಮ್ಮ ಎಲ್ಲ ಸಾಧನೆಗಳ ಮೂಲ. ಅದನ್ನು ಮಾಡಿ ಮುಂದಿನ ಸೂತ್ರ ಪ್ರತ್ಯಾಹಾರದ ಬಗ್ಗೆ ಇದೆ. ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ. ಅದನ್ನು ನಾಳಿನ ದಿವಸ ನೋಡೋಣ. ಸರ್ವರಿಗೂ ಶರಣು ಶರಣಾರ್ಥಿ.